ಶಿವಾನಂದ ಜಿಲ್ಲೆಯವರು ಬಹಳ ಒಳ್ಳೆಯ ಕನಸನ್ನು ಕಟ್ಟಿಕೊಂಡು ಈ ಒಂದು ಅದ್ಭುತವಾದ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ನನಗೆ ಖುಷಿ ಆಗುವುದೇನಂತಂದ್ರ ಶಿವಾನಂದನ ಹಿಂದ ಇದ್ರ ಬಹಳ ಗೊತ್ತು ಅಂತ ಹೇಳಾಕತ್ತೀನಿ. ಶಿವಾನಂದನ ಹಿಂದ ಗುರುಶಾಂತ ಇರ್ಲಿಲ್ಲ ಅಂತಂದ್ರ ಶಿವಾನಂದ ಶೂನ್ಯ ಆಗ್ತಾನೆ. ಗುರುಶಾಂತನ ಕೃಪಾನ ಎಲ್ಲದಕ್ಕೂ ಮೂಲ. ಅವರ ತಾಯಿ ತಂದೆ ಇಡೀ ಮನೆತನ ಗುರುಶಾಂತನನ್ನೇ ಪ್ರಾಣ ಅಂತ ತಿಳ್ಕೊಂಡು ಪೂಜಿಸಿರುವಂತ ಮನೆತನ. ಇವತ್ತು ಅವರ ಹೆಸರಿನಿಂದ ಒಂದು ಸಾಮಾಜಿಕವಾಗಿ ಕೆಲಸ ಮಾಡಲಿಕ್ಕೆ ಫೌಂಡೇಶನ್ ಆರಂಭ ಆಗ್ತಾ ಇರುವುದು ನಮಗಂತೂ ಬಹಳಷ್ಟು ಸಂತೋಷ ತಂದಿದೆ. ಈ ಕಾರ್ಯಕ್ರಮದೊಳಗೆ ಇಬ್ರು ಮೇಡಮ್ಗಳು, ಒಬ್ರು ರಜಪೂತ್ ಮೇಡಮು, ಬಾಳೆಕಾಯಿ ಮೇಡಮ್, ಇವರು ಮಠದಾಗಿನ ಬೆಳೆದ ತಮ್ಮ ವಿಶೇಷವಾಗಿರುವಂತ ಸಾಧನೆಯನ್ನು ಮಾಡಿದ್ದಾರೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಏನು ಉಪನ್ಯಾಸ ಅಂದ್ರೆ ಗೊತ್ತದೆ ನಿಮಗೆ? ಉಪನ್ಯಾಸ ಅಂತ ಎದಕ್ಕಂತಾರ? ಅನುಭವದ ಅವ್ಯಕ್ತ ಸಾರ ಉಪನ್ಯಾಸ. ನಾವು ಏನು ಓದಿರ್ತೀವಲ್ಲ, ಓದಿದ್ದನ್ನ ಹೇಳುವುದು ಉಪನ್ಯಾಸ ಅಲ್ಲ. ಗೊತ್ತಾಯ್ತಲ್ಲ? ಓದಿದ್ದನ್ನ ಹೇಳುವುದು ಉಪನ್ಯಾಸ ಅಲ್ಲ. ಓದಿದ್ದನ್ನ ಅನುಭವಿಸಿ ಅನುಭವ ರೂಪದಲ್ಲಿ ನೀಡ್ತೀವಲ್ಲ, ಅದು ಉಪನ್ಯಾಸ. ಅರ್ಥ ಆಯ್ತು ನಿಮ್ಗ? ಅದನ್ನ ಅಳವಡಿಸಿಕೊಳ್ಳುವ ಒಂದು ಕೆಲಸ ಲಕ್ಷ್ಮಣ್ ಮಾಡಿದಾನೆ. ಬಹಳಷ್ಟು ಮಂದಿ ಇನ್ನೊಂದೇನಂದ್ರೆ ಒಟ್ಟ ಮಾತಾಡೋದ್ರೊಳಗೆ ಬಿಡೇ ಇರಬಾರ್ದು. ಸ್ವತಂತ್ರ ಬಂದು ಎಷ್ಟು ವರ್ಷ ಆಯ್ತು? 77 ವರ್ಷ ಆದ್ರೂ ಏನ್ ನಡೆದ? ಏನು ಹೇಳಲವ್ವ ಭಾರತಿ, ಇಡೀ ಜಗದಾಗೆಲ್ಲ ಹಬ್ಬೆದ್ದವ್ವ ನಿನ್ನ ಕೀರುತಿ. ಚಿಲ್ಲರ ದೇವರು 36 ಕೋಟಿ, ದೇವರಿಗೊಂದೊಂದು ಜಾತಿಯ ಕಟ್ಟಿ. ಯಾರು ಬರ್ತಾರ ಗೊತ್ತಿಲ್ಲ? ಯಾರು ಬರ್ತಾರೋ? ನಿಮಗ್ ಗೊತ್ತಿರ್ಬೇಕು. ನಿಮಗ್ ಬೇಡ, ನಿಮಗ್ ಗೊತ್ತಿರ್ಬೇಕು. ಯಾಕೆ ಗೊತ್ತಿರ್ಬೇಕು? ನೀವು ಕನಸು ಕಟ್ಕೊಂಡು ಬಂದಿದ್ದೀರಿ. ಸ್ವಾತಂತ್ರ್ಯ ಬಂದದ್ದು ಪರಿಣಾಮ ಬೆಳಗಾವಿ ಜಿಲ್ಲೆಯ ಪಾತ್ರ. ಈ ವಿಚಾರ ತಾನೆ. ಚಂದ್ರಶೇಖರ್ ಕಂಬಾರ್ ಅವರು ಎಲ್ಲಿಯವರು? ನಮ್ಮವರು, ನಮ್ಮ ತಾಲೂಕಿನವರು, ಗೋಡಿಗೇರಿಯವರು. ಅವರು ಬರೆದಿರುವ ಹಾಡಿದ್ರು. ಏನು ಹೇಳಲ್ಲವ? ಎಲ್ಲರಿಗೂ ಶುಭ ಮಧ್ಯಾಹ್ನ. ಏನಪ್ಪಾ ಅಂದ್ರೆ ನಮ್ಮ ಭಾರತ ದೇಶ ಹೆತ್ತ ಮಾತಿಗೆ ಸಮಾನಳಾದ ಓ ನನ್ನ ಭಾರತ ಮಾತೆ, ಒಡಲಿನಿಂದ ಭೂಮಿಗೆ ಬಿದ್ದ ಕ್ಷಣದಿಂದ ನನ್ನನ್ನು ಸಲುಹಿದ ಮಾತೆ, ನಾನು ನಿನ್ನ ಕುವರಿ ನಿನ್ನಲ್ಲಿ ಬೇಡಿಕೊಳ್ಳುವೆ ಅನಂತ ಆಶೀರ್ವಾದಗಳೆಂದು ತಾಯಿ ಭಾರತ ಮಾತೆಗೆ ನಮಸ್ಕರಿಸಿ ಇನ್ನು ನಾ ಯಾವ ವಿಷಯ ಬಗ್ಗೆ ಹೇಳಕ್ ಬಂದೇನ್ರಪ್ಪ ಅಂದ್ರೆ ನನ್ನ ಕನಸಿನ ಭಾರತದ ಬಗ್ಗೆ ಹೇಳಕ್ ಬಂದೇನಿ. ದೇಶಭಕ್ತಿಯನ್ನೇ ಜೀವಾಳವಾಗಿಸಿಕೊಂಡ APJ ಅಬ್ದುಲ್ ಕಲಾಂ ಅವರು ಹೇಳ್ತಾರ್ರಿ, ಕನಸು ಕಾಣಕ ಕೊಡಬೇಕಾಗಿಲ್ಲ, ದೊಡ್ಡ ಕನಸನ್ನೇ ಕಾಣಬೇಕು. ಆ ಕನಸೇನು ಕಂಡಿರ್ತೇವಲ್ಲ, ಆ ಕನಸಿನ ಹಾದಿಯೊಳಗೆ ನಾವು ಪ್ರತಿದಿನ ನಡಿಬೇಕಂತ ಹೇಳ್ತಾರಿ. ಅದಕ್ಕಾಗಿ ನಾನು ಕೂಡ ನಮ್ಮ ಭಾರತ ದೇಶದ ಬಗ್ಗೆ ಒಂದು ದೊಡ್ಡ ಕನಸನ್ನೇ ಕಂಡಿದ್ದೇನೆ. ನನ್ನ ಭಾರತ ದೇಶ ವಿಶ್ವಕ್ಕೆ ಮಾದರಿ ಆಗ್ಬೇಕಂತ ಸಾಕಷ್ಟು ಹಲವಾರು ಕನಸುಗಳನ್ನ ಕಂಡಿದ್ದೇನೆ. ನಮ್ಮ ಭಾರತ ದೇಶಕ್ಕ ಬಹಳಷ್ಟು ಜನ ಆಳ್ವಿಕೆ ಮಾಡ್ತಾರ್ರಿ. ಅದ್ರೊಳಗ ಎಲ್ಲಾರು ಆಳ್ವಿಕೆ ಮಾಡಿ ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿಯ ಭಾಗವಾಗ್ತಾರ್ರಿ. ಆದ್ರೆ ಇಲ್ಲಿ ಇಂಗ್ಲೆಂಡ್ ದಾರ್ಲಕ್ರಿ ಅವ್ರು ಏನಾಗಂಗಿಲ್ಲ, ನಮ್ಮ ಸಂಸ್ಕೃತಿಯ ಒಂದು ಭಾಗ ಆಗಂಗಿಲ್ರಿ. ಇಲ್ಲಿ ಬರ್ತಾರಿ, ಸಾಕಷ್ಟು ಜನರನ್ನ ಶೋಷಣೆಗೊಳಗಾಗಿಸ್ತಾರ್ರಿ. ಇಲ್ಲಿ ಬಂದಾಗ ನಮ್ಮ ಭಾರತೀಯರೆಲ್ಲರೂ ಕೂಡ ಒಂದೊಂದು ಕಾಲ ಓಡ್ ಹೋಗ್ತಿರ್ರಿ ಅವ್ರು. ಆದ್ರೆ ನಮ್ಮ ಭಾರತ ದೇಶ ಅಂತ ದೇಶ ರೀ. ನಮ್ಮ ಭಾರತ ದೇಶ ಅಂತಂದ್ರೆ ಶರಣರಿರುವಂತ ನಾಡು. ನಮ್ಮ ಭಾರತ ದೇಶ ಅತಿಥಿ ದೇವೋಭವ ಎನ್ನುವಂತ ನಾಡ್ರಿ. ಅದಕ್ಕಾಗಿ ಅವರು ಬಂದಾಗ ಅವರಿಗೆ ನೀರು ಕೊಟ್ಟು ಅತಿಥಿಯಾಗಿ ಉಳಿಸ್ಕೊತಾರಿ. ಇಲ್ಲಿನ ವ್ಯಾಪಾರ ಎಂಬ ಅಸ್ತ್ರದಿಂದ ನಮ್ಮ ಭಾರತ ದೇಶವನ್ನ ಸಾಕಷ್ಟು ಒಡೆದಾಳ್ತಾರ್ರಿ. ನಮ್ಮ ಭಾರತ ದೇಶವನ್ನ ಸಾಕಷ್ಟು ರೀತಿಯಲ್ಲಿ ಒಡೆದಾಡ್ತಾರಿ. ಹಾಗಾಗಿ ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಸಿಗುವಕ್ಕಿಂತ ಮುಂಚೆ ಸಾಕಷ್ಟು ಜನ ಮಹಿಳೆಯರು ಬರೀ ಹೆರಿಗೆ ಯಂತ್ರವಾಗಿರ್ತಾರಿ, ಮತ್ತೆ 4 ಗೋಡೆಗಳ ಮಧ್ಯವಾಗಿರ್ಬೇಕಾಗಿರ್ತೈತ್ರಿ. ಮತ್ತೆ ಏನ್ ಮಾಡುತ್ತೆ ಅಂದ್ರೆ ಸಾಕಷ್ಟು ಶಿಕ್ಷಣದಲ್ಲಿ
ಒಂದೊಂದಾಗಿ ಸುಧಾರಣೆಗಳು ಆಗೋತ್ ಬರ್ತಾವ್ರಿ. ನಮ್ಮ ಭಾರತ ದೇಶ ಸಾಕಷ್ಟು ಪ್ರಮಾಣದಲ್ಲಿ ಸುಧಾರಣೆ ಆಗಿತ್ರಿ. ಆದ್ರೆ ನಮ್ಮ ಭಾರತ ದೇಶವನ್ನ ಮುಂದುವರಿಯುತ್ತಿರುವ ರಾಷ್ಟ್ರ ಅಂತ ಕರೆಯೋದರಾದ ಹೊರತ ಮುಂದುವರೆದ ರಾಷ್ಟ್ರ ಅಂತ ಕರೆಯಂಗಿಲ್ರಿ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸಾಕಷ್ಟು ಕಾರಣ ಅದಾವ್ರಿ. ಮೊದಲನೇದಾಗಿ ಭ್ರಷ್ಟಾಚಾರ ರೀ. ನಮ್ಮ ಭಾರತ ದೇಶ ಇನ್ನ ಮುಂದುವರಿಯಂಗಿಲ್ಲ ಅಂದ್ರೆ ಅದಕ್ಕೆ ಮೂಲ ಕಾರಣನೇ ಭ್ರಷ್ಟಾಚಾರ. ಮತ್ತೆ ಏನಪ್ಪಾ ಅಂದ್ರೆ ನಮ್ಮ ಭಾರತ ದೇಶ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದಾದೈತ್ರಿ. ಆದ್ರೆ ಏನ್ ಮಾಡ್ತಾರೆ ನಮ್ಮ ಭಾರತ ದೇಶ ತಿಪ್ಪಿ ಅನ್ನಕತ್ತಾರ್ರಿ ಬೇರೆ ದೇಶದವ್ರು. ಯಾಕಂದ್ರ ಇಲ್ಲಿ ಕಸ ಹೋಗ್ತಾರೆ, ಇದೇ ನಮ್ ಜಾಗ ಅಲ್ಲಿ ಬೀಳ್ತಾರೆ, ಕಸ ಹೋಗೋದು ಹೋಗ್ತಾರ್ರಿ. ಆದ್ರೆ ಹಂಗ ಅನ್ಬಾರ್ದ್ರಿ. ನಮ್ಮದೈತ ನಮ್ಮ ದೇಶ ಇದು ನಮ್ಮ ನಾಡ್ ಐತಂದ್ರ ಅಲ್ಲಿ ಕಸ ಬಿತ್ತಂದ್ರ ತೆಗೆದೋಗ್ರಿ, ಅದೇ ನಿಮ್ ಕೈ ಹತ್ತುದಿಲ್ರಿ. ಯಾಕಂದ್ರ ದೇವ್ರ ನೀರ್ ಕೊಟ್ಟನ್ರಿ ನಮ್ ಕೈ ತಗೋಕ್ರಿ. ಅದಕ್ಕಾಗಿ ಏನ್ ಮಾಡೋದ್ರ ಪ್ರತಿದಿನ ನಾವೇನ್ ಮಾಡೋದು ನಮ್ಮ ಸ್ವಚ್ಛತೆಗೆ ಏನ್ ಮಾಡೋದು ಹೆಚ್ಚಿನ ಮಾನ್ಯತೆಯನ್ನು ನೀಡೋಣ್ರಿ. ಇನ್ನು ಎರಡನೇದಾಗಿ ಏನಪ್ಪಾ ಅಂದ್ರ ಗ್ರಾಮಗಳ ಅಭಿವೃದ್ಧಿಯ ದೇಶದ ಅಭಿವೃದ್ಧಿ ಅಂತ ಮಹಾತ್ಮ ಗಾಂಧೀಜಿ ಅವ್ರು ಹೇಳ್ತಾರೆ. ಅದ್ರ ಪರವಾಗಿ ಏನ್ ಮಾಡೋದ್ರ ಗ್ರಾಮಗಳ ಅಭಿವೃದ್ಧಿ ಆದಂದ್ರ ರಾಜ್ಯಗಳ ಅಭಿವೃದ್ಧಿ ಆಗ್ತಾವು, ರಾಜ್ಯಗಳ ಅಭಿವೃದ್ಧಿ ಅಂದ್ರೆ ದೇಶಗಳ ಅಭಿವೃದ್ಧಿ ಆಗ್ತಾವು. ದೇಶ ಏನಾದ್ರೂ ಅಭಿವೃದ್ಧಿ ಆಗ್ತಂದ್ರ ಇಡೀ ವಿಶ್ವವೇ ಅಭಿವೃದ್ಧಿ ಆಗ್ತೈತಿ. ಅದಕ್ಕಾಗಿ ಏನ್ ಮಾಡಪ್ಪ ಅಂದ್ರ ಎಲ್ಲ ವಿಶ್ವದ ಜನರು ಸುಖವಾಗಿರ್ಲಿ, ಸರ್ವೇ ಜನ ಸುಖಿನೋ ಭವಂತು.